ಮೌ 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 ಏನ್ ಮುಗಿತಾ ಇದೆಯಾ ಹಂಗೆ ಸುಮ್ಮನೆ ಹಿಂಗೆ ಮೌ ಹಂಗೆಲ್ಲ ಹೋಗಿಬಾರ್ದಮ್ಮ ಇದನ್ನ ಮೌ. ನನಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಅಲ್ಲ, ನೀವು ಅನ್ಕೋತಾರ ಬ್ಯಾಡ್ ಹ್ಯಾಬಿಟ್ ಏನಿಲ್ಲ ಬಿಡಿ. ಯೂಶ್ವಲಿ ರೈಡ್ ಹೋಗಿ ಬಂದಮೇಲೆ ನಾವು ರೈಡಿಂಗ್ ಜಾಕೆಟ್ಸ್ನ ಮತ್ತು ರೈಡಿಂಗ್ ಗೇರ್ಸ್ ಏನಿದೆ ಎಲ್ಲ ವಾಶ್ ಮಾಡಬೇಕು. ಒಂದು ಸ್ವೆಟ್ ಆಗಲಿ, ಒಂದು ಫಂಗಸ್ ಫಾರ್ಮೇಷನ್ ಆಗಲಿ ಎಲ್ಲ ಅವಾಯ್ಡ್ ಆಗುತ್ತೆ. ನಾನು ರೈಡ್ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಮಾಡಬಾರ್ದು, ಯಾಕಂದರೆ ಅವಾಗಲೇ ಕೊಳೆನ ಕ್ಲೀನ್ ಮಾಡಿಬಿಟ್ರೆ ಇಟ್ ಈಸ್ ಬೆಟರ್. ನೆಕ್ಸ್ಟು ಮಾನ್ಸೂನ್ ರೈಡ್ಗೆ ಈ ಜಾಕೆಟ್ ಹಾಕೊಂಡು ಹೋದರೆ ಏನು ಅಂದ್ಕೊಳಲ್ಲ. ಆ್ಯಂಡ್ ಆಲ್ಸೋ ಕಂಫರ್ಟಬಲ್ ಆಗೋ ಇರೋಲ್ಲ, ಯಾಕಂದರೆ ಎಷ್ಟು ಕೊಳೆ ಇದೆ ನೋಡಿ. ಆ್ಯಂಡ್ ಆಲ್ಸೋ ಸ್ಮೆಲ್ ಇದೆ, ಸ್ವಲ್ಪ ವಾಶ್ ಮಾಡಬೇಕು. ಬಟ್ ಮಳೆ ಬರೋಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಬಟ್ ಇನ್ನೂ ಒನ್ ಡೇ ಟೈಮ್ ಇದೆ. ಸೊ ಒನ್ ಡೇಯಲ್ಲಿ ಇದನ್ನು ಡ್ರೈ ಮಾಡೋಣ. ಆ್ಯಂಡ್ ಇದನ್ನು ಡೈರೆಕ್ಟಾಗಿ ನಾವು ಸನ್ಲೈಟಲ್ಲೂ ಡ್ರೈ ಮಾಡಬಾರ್ದು. ರೈಡಿಂಗ್ ಜಾಕೆಟ್ಸ್ನ ಮತ್ತು ಪ್ಯಾಂಟ್ಸ್ನ ಯಾವ ರೀತಿ ವಾಶ್ ಮಾಡಬೇಕು, ವಾಶ್ ಮಾಡೋದಾದರೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದಾ ಇಲ್ಲ ಹ್ಯಾಂಡ್ ವಾಶ್ ಮಾಡಿದ್ರೆ ಬೆಸ್ಟಾ, ಯಾವುದು ಒಂದು ಪ್ರಾಪರ್ ವೇ, ಇದ್ರ ಬಗ್ಗೆ ಎಲ್ಲ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವೀಡಿಯೋನ ಬರೀ ರೈಡಿಂಗ್ ಜಾಕೆಟು ಮತ್ತು ಪ್ಯಾಂಟ್ ಇರೋರು ಮಾತ್ರನೇ ಅಲ್ಲ, ಇಲ್ದಿರೋರು ಕೂಡ ನೋಡಿ. ಯಾಕಂದರೆ ಒಂದಲ್ಲ ಒಂದು ದಿವಸ ನೀವು ರೈಡಿಂಗ್ ಗೇರ್ಸ್ ತೊಗೊಳ್ಳೇಬೇಕು. ಬಿಕಾಸ್ ಇಟ್ಸ್ ಸೇಫ್ ಟು ರೈಡ್ ವಿತ್ ದಿಸ್ ಗೇರ್ಸ್. ರೈಡಿಂಗ್ ಜಾಕೆಟ್ನ ವಾಶ್ ಮಾಡೋಕ್ಕಿಂತ ಮುಂಚೆ ರೈಡಿಂಗ್ ಜಾಕೆಟಲ್ಲಿರುವಂಥ ಆಮರ್ಸು, ಸೊ ಇವೆಲ್ಲ ಒಂದು ರೈಡಿಂಗ್ ಜಾಕೆಟ್ ಒಳಗಡೆ ಇರುತ್ತೆ. ಸೊ ನನ್ನ ಹತ್ರ ಇರೋದೆಲ್ಲ Rynox ಲೆವೆಲ್ 2 ಪ್ರೊಟೆಕ್ಟರ್ಸು ಆ್ಯಂಡ್ ಚೆಸ್ಟ್ ಪ್ರೊಟೆಕ್ಷನ್ ಮಾತ್ರ ಲೆವೆಲ್ 1. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಜಾಕೆಟಿಂದ ಒಂದು ಸೈಡಲ್ಲಿ ಇಟ್ಬೇಡ. ಓಕೆ. ಸೊ ನೆಕ್ಸ್ಟ್ ಬಂದು ಜಾಕೆಟ್ನ ಈ ಒಂದು ಬಕೆಟಲ್ಲಿ ಹಾಕೋಣ. ಹಾಕೋಕ್ಕಿಂತ ಮುಂಚೆ ಇಲ್ಲಿ ಹಾಟ್ ವಾಟರ್ ಇಟ್ಕೊಂಡಿದ್ದೀನಿ. ಸೊ ಸ್ಮೋಕ್ ಬರ್ತಾ ಇದೆಯಾ, ಸರ್ ಆಗ್ತಾ ಇಲ್ಲ ಅನಿಸುತ್ತೆ. ಸೊ ಬಿಸಿ ಬಿಸಿ ನೀರಿದೆ, ಬಿಸಿ ಬಿಸಿ ನೀರನ್ನ ಹಾಕೋಂಗಿಲ್ಲ, ಇದನ್ನು ಬೆಚ್ಚಿಗೆ ಮಾಡ್ಕೋತೀನಿ. ಕ್ಯಾಮ್ರಾನ ಮೌಂಟ್ ಮಾಡೋಣ ಅಂದ್ಕೊಂಡ್ರೆ ಮೌಂಟ್ ಮುರಿದೋಗಿದೆ. ತೊಗೊಂಡು ಒಂದು ವಾರ ಆಯಿತು ಅಷ್ಟೇ. ಮೌಂಟ್ಸ್ ಎಲ್ಲ ಒಂದು ವಾರ ಕೂಡ ಬರಲಿಲ್ಲ. ಕಮ್ಮಿ ಕಾಸು ಅಂದ್ಬಿಟ್ಟು ತೊಗೊಂಡೆ. ಸೊ ಡೋಂಟ್ ಬೈ ಪ್ರಾಡಕ್ಟ್ಸ್ ಲೈಕ್ ದಿಸ್. ಕಾಸು ಕಮ್ಮಿ ಅಂದ್ಬಿಟ್ಟು ತೊಗೊಂಡ್ರೆ ಜಾಸ್ತಿ ಸಹ ಬರೋಲ್ಲ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ತೊಗೋಬೇಕಾಗುತ್ತೆ. ಓಕೆ, ಇರಲಿ. ಸೊ ವಾಮ್ ವಾಟರ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಸೊ ಈ ಒಂದು ಜಾಕೆಟ್ನ ಇಟ್ಸ್ ಡಿಪೆಕ್ಟ್. ಸೊ ಸಾರಿ, ಇದನ್ನು ಡಿಪ್ ಮಾಡೋಕ್ಕಿಂತ ಮುಂಚೆ ನಾನು ಪೌಡ್ರ್ ಹಾಕೋದೇ ಮಾಡ್ತದೆ ನೀರೊಳಗಡೆ. ಸಾರಿ. ಓಕೆ, ಇಲ್ಲಿ ಓಕೆ ಪೌಡ್ರ್ ಇದೆ. ಸೊ ಇಷ್ಟೇ ಇದೆ. ನಮ್ಮಮ್ಮ ಕೇಳಿದ್ರೆ ಬೈತಾರೆ. ಇವಾಗ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸ್ವಲ್ಪನೇ ಆ್ಯಡ್ ಮಾಡೋದು, ಜಾಸ್ತಿ ಕೂಡ ಯೂಸ್ ಮಾಡಬಾರ್ದು. ಡಿಟರ್ಜೆಂಟ್ಸ್ ಬೆಚ್ಚಿರೋ ವಾಟ್ರಲ್ಲಿ ಓಕೆ ಸ್ವಲ್ಪ ಮಿಕ್ಸ್ ಮಾಡೀನಿ. ಲೆಟ್ ಮಿ ಜಸ್ಟ್ ಜಾಕೆಟ್ ಇಸ್ ಗೋಯಿಂಗ್ ಇನ್ ಸೈಡ್. ನಮ್ಮಮ್ಮ ನನ್ನ ಜಾಕೆಟ್ಸ್ನೆಲ್ಲ ವಾಶ್ ಮಾಡೋದು ನೋಡಿದ್ರೆ ಖುಷಿ ಪಡ್ತಾರೆ ನಿಜವಾಗ್ಲೂ. ಜಾಕೆಟ್ನ ಜೊತೆಗೆ ನಿನ್ನ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೊಂಬಿಡೋ ಅನ್ನೋ ಒಂದು ಸಲಹೆ ಕೂಡ ಕೊಡ್ತಾರೆ. ಅದು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಈ ಥರ ಬ್ರಷಲ್ಲೆಲ್ಲ ಉಜ್ಜಬಾರ್ದು. ಈ ಒಂದು ಜಾಕೆಟ್ನ ನಾವು ಕೈಯಲ್ಲೇ ವಾಶ್ ಮಾಡಬೇಕು, ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು. ವಾಷಿಂಗ್ ಮಿಷಿನ್ಗೆ ಯಾಕೆ ಹಾಕಬಾರ್ದು ಅಂದರೆ, ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಒಂದು ಮೆಶ್ ಲೇಯರು ಮತ್ತು ಇನ್ನೊಂದು ಲೈನರ್ಸ್ ಏನಿದೆ ಅದೆಲ್ಲ ಡ್ಯಾಮೇಜ್ ಆಗೋಗುತ್ತೆ. ಮೈನ್ಯೂಟಾಗಿ ಸ್ಟಾರ್ಟ್ ಆಗುತ್ತೆ, ಬಟ್ ಆಮೇಲೆ ಒಂದೊಂದೇ ಇದು ಬಂದುಬಿಡುತ್ತೆ. ಸೊ ಆದ್ದರಿಂದ ಹ್ಯಾಂಡ್ ವಾಶ್ ಮಾಡಿ ಈ ಥರ ವಾಶ್ ಮಾಡೋದು. ಆ್ಯಂಡ್ ಆಲ್ಸೋ ಈ ಥರ ವಾಶ್ ಮಾಡಿದ್ರೆ ಕೊಳೆ ಎಲ್ಲ ಬಂದುಬಿಡುತ್ತೆ. ಸೊ ದಿಸ್ ಈಸ್ ದ ಓನ್ಲಿ ವೇ ಯು ಶುಡ್ ವಾಶ್ ಯುವರ್ ರೈಡಿಂಗ್ ಜಾಕೆಟ್ಸ್. ಈ ಒಂದು ಜಾಕೆಟ್ಸ್ನ ಜಾಸ್ತಿ ಕೂಡ ವಾಶ್ ಮಾಡಬಾರ್ದು. ಓನ್ಲಿ ಇಫ್ ದೆರ್ ಇಸ್ ಟು ಮಚ್ ಆಫ್ ಡರ್ಟ್ ಆ್ಯಂಡ್ ಸ್ವೆಟ್ ಸ್ಮೆಲ್ಲೆಲ್ಲ ಇತ್ತು ಅಂದರೆ ಅವಾಗ ವಾಶ್ ಮಾಡಿ. ಮೋರ್ ಆಫನ್ ಕೂಡ ಈ ಒಂದು ಜಾಕೆಟ್ಸ್ನ ವಾಶ್ ಮಾಡಬಾರ್ದು. ವಾಶ್ ಮಾಡಬೇಕಾದ್ರೆ ಈ ರೀತಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಬಂದಿದೆ ಕೊಳೆ ಎಲ್ಲ, ಗುಡ್. ಆ್ಯಕ್ಚುಲಿ ಬಂದು ಯೂಸ್ ಮಾಡಬೇಕಾಗಿರೋದು ಲಿಕ್ವಿಡ್ ಡಿಟರ್ಜೆಂಟ್ನ. ನನ್ನ ಹತ್ರ ಈಗ ಲಿಕ್ವಿಡ್ ಡಿಟರ್ಜೆಂಟ್ ಇಲ್ಲ ಅಂದ್ಬಿಟ್ಟು ಮಾಮೂಲಿ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಕಸ್ಮಾತ್ ಏನಾದರೂ ತುಂಬ ಕೊಳೆ ಇತ್ತು, ತುಂಬ ವಾಶ್ ಮಾಡಿದ್ರು ಹೋಗ್ತಾ ಇಲ್ಲ ಅಂದರೆ ಆವಾಗ ನೀವು ಬೇಕಾದರೆ ಟೂತ್ ಬ್ರಷ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಬೋದು. ಮೋ ಇದು 10,000 ರೂಪಾಯಿ ಜಾಕೆಟ್ ಮಾಮೋ, ಇದು ಕೈಯಲ್ಲೇ ಹೋಗಿಬೇಕು, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ನಮ್ಮ ಅಜ್ಜಿ ಸೈಲೆಂಟಾಗಿ ಹೋಗ್ಬಿಡ್ತು. ಕ್ಲೀನಾಗಿ ವಾಶ್ ಮಾಡಿದ್ದಾಯಿತು. ವಾಶ್ ಮಾಡಿದ್ಮೇಲೆ ನೀರಿನ ಕಲರ್ ಈ ಥರ ಇದೆ. ಸ್ವಲ್ಪ ನೀರು ಕುಡ್ಕೊಂಬರೋಣ, ಸೆಕೆ ಎಲ್ಲ ಬಂದುಬಿಡ್ತು. ಮೌ 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 ಏನು ಮುಗಿತಾ ಇದೆಯಾ ಹಂಗೆ ಸುಮ್ಮನೆ ಹಿಂಗೆ ಮೌ ಹಂಗೆಲ್ಲ ಹೋಗಿಬಾರ್ದಮ್ಮ ಇದನ್ನ ಮೌ. ಇಲ್ಲ ಸುಮ್ಮನೆ ಹಿಂಗೆ ಅಂತೀನಿ ಕೊಡ. ಸುಮ್ಮನೆ ರಮ್ಮ ನೀನು ಮೌ. ಇಲ್ಲ ಸುಮ್ಮನೆ
ಕೈಯಲ್ಲಿ ಉಜ್ಬೇಕು ಅಷ್ಟೇಮ್ಮ ಇದನ್ನ, ಹಂಗೆಲ್ಲ ಒಗಿಬಾರ್ದು. ಸದ್ಯ ಏನೂ ಆಗಿಲ್ಲ. ಬಾ ಬಾ ನಾರ್ಮಲ್ ವಾಟರ್ ಇಟ್ಟಿದ್ದೀನಿ, ಇದ್ರಲ್ಲಿ ಡಿಪ್ ಮಾಡೋಣ. ನಾರ್ಮಲ್ ವಾಟ್ರಲ್ಲಿ ಒಂದು ರಿನ್ಸ್ ಮಾಡೋಣ. ರಿನ್ಸ್ ಮಾಡಬೇಕಾದ್ರೆ ಒಂಚೂರು ಡೆಟಾಲ್ ಒಂದು 2-3 ಡ್ರಾಪ್ಸ್ ಹಾಕೋಣ. ಜಾಕೆಟ್ ಮೇಲಲ್ಲ, ನೀರಲ್ಲಿ. ಓ ಸಾರಿ. ಓಕೆ ಸಾಕು, ಜಾಸ್ತಿ ಕೂಡ ಹಾಕ್ಬಾರ್ದು. ಕ್ಲೀನಾಗಿ ಒಂದು ಸರಿ ರಿನ್ಸ್ ಮಾಡಿ, ಇನ್ನೊಂದು ಸರಿ ಒಂದು ನಾರ್ಮಲ್ ವಾಟ್ರನ್ನ ತೊಗೊಂಡು ರಿನ್ಸ್ ಮಾಡಿ ಇದನ್ನು ಹ್ಯಾಂಗ್ ಮಾಡೋಣ. ರೈಡಿಂಗ್ ಜಾಕೆಟ್ನ ಮತ್ತು ಪ್ಯಾಂಟ್ನ ಡೈರೆಕ್ಟಾಗಿ ಸನ್ಲೈಟಲ್ಲಿ ಡ್ರೈ ಹಾಕೇ ಬಿಡಬಾರ್ದು. ಇದನ್ನು ಎಲ್ಲಿ ನೆರಳಿರುತ್ತೆ ಅಲ್ಲಿ ಮಾತ್ರನೇ ಒಂದು ಡ್ರೈ ಆಗಿಬಿಡಬೇಕು. ಡ್ರಿಪ್ ಡ್ರೈಯಿಂಗ್ ಅಂತಾರೆ. ಸೊ ವಾಟರ್ ಇಸ್ ಡ್ರಿಪ್ಪಿಂಗ್ ಆ್ಯಂಡ್ ಇದನ್ನು ಸ್ವಲ್ಪ ಹಿಂಡೋಣ. ಹಿಂಡ್ಬಿಟ್ಟು ಮನೆ ಒಂದು ಪಾರ್ಕಿಂಗ್ ಲಾಟಲ್ಲೋ ಇಲ್ಲಾಂದರೆ ಎಲ್ಲೋ ಒಂದು ನೆರಳಿರೋ ಕಡೆ ಇದನ್ನು ಓವರ್ ನೈಟ್ ಡ್ರೈ ಆಗೋದಕ್ಕೆ ಬಿಡಿ. ಇದು ಅದಾಗದೇ ಡ್ರೈ ಆಗುತ್ತೆ. ಆ್ಯಂಡ್ ಲೆಟ್ಸ್ ವೆಯ್ಟ್ ಫಾರ್ 1 ಡೇ. ಯಾಕಂದರೆ ಇವಾಗ ಮೋಡ ಇದೆ, ಇಫ್ ಯು ಕ್ಯಾನ್ ಸಿ ಫುಲ್ ಮೋಡ ಇದೆ. ಡ್ರೈ ಆಗೋದು ಲೇಟ್ ಆಗುತ್ತೆ. ಇಟ್ಸ್ ಓಕೆ. ನಿಮ್ಮ ಹತ್ರ ಹ್ಯಾಂಗರ್ ಇದ್ದರೆ ಇದನ್ನು ಹ್ಯಾಂಗರ್ ಯೂಸ್ ಮಾಡಿ ನೇತಾಕಿ, ಇಲ್ಲ ಅಂದರೆ ಇದೇ ಥರ ನೇತಾಕಿ ಅಷ್ಟೇ. ರೈಡಿಂಗ್ ಜಾಕೆಟ್ನ ಫೈನಲಿ ವಾಶ್ ಮಾಡಿದ್ದಾಗಿದೆ. ಈಗ ರೈಡಿಂಗ್ ಪ್ಯಾಂಟು ಅದು ಇದೆಲ್ಲ ವಾಶ್ ಮಾಡಬೇಕು. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ, ರೈಡಿಂಗ್ ಗೇರ್ಸ್ ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರಾ ಅವರೆಲ್ಲ ಒಂದು ರೈಡಿಂಗ್ ಜಾಕೆಟ್ಸ್ನ ಬ್ರಷ್ ಮಾಡೋದಾಗಲಿ, ವಾಷಿಂಗ್ ಮಿಷಿನ್ಗೆ ಹಾಕೋದಾಗಲಿ, ಅಥವಾ ಸನ್ಲೈಟ್ಗೆ ಡೈರೆಕ್ಟಾಗಿ ಡ್ರೈ ಆಗೋದಕ್ಕೆ ಬಿಡೋದಾಗಲಿ ಮಾಡಬಾರ್ದು ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂತ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಮತ್ತು ಕಮೆಂಟ್ನ ಕೂಡ ಹಾಕಿಬಿಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಇದನ್ನು ಮರ್ತೋಗ್ಬಿಟ್ಟಿದೆ. ಇದನ್ನು ವಾಶ್ ಮಾಡೋದು ಹೆಂಗೆ ಅಂದರೆ, ಜಸ್ಟ್ ಒಂದು ವೆಟ್ ಕ್ಲಾತ್ ತೊಗೊಂಡು ವೈಪ್ ಮಾಡಿದ್ರೆ ಸಾಕು. ಇದನ್ನು ಜಾಸ್ತಿ ವಾಶ್ ಎಲ್ಲ ಮಾಡಬಾರ್ದು. ಸೊ ಇದೆಲ್ಲ ಪ್ರೊಟೆಕ್ಟರ್ಸ್, ಆಮರ್ಸ್ ಇದನ್ನು ನಾವು ಜಸ್ಟ್ ಬಟ್ಟೆಯಲ್ಲಿ ವಾಶ್ ಮಾಡಿದ್ರೆ ಸಾಕು.